ಅವರು ಬೆಂಗಳೂರಿಗೂ ಕೂಡ ಆಗಮಿಸಿದ್ರು. ಏರ್ಪೋರ್ಟ್ ವಿಮಾನ ನಿಲ್ದಾಣದಲ್ಲಿ ಮಗನಿಗೆ ಹೂಗುಚ್ಛ ಹಾಕಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಪೂಜೆಯನ್ನು ಕೂಡ ಮಾಡಿದ್ರು. ಅಳ್ತಾ ಇದ್ದಾರೆ. ನಿಜಕ್ಕೂ ತಾಯಿ ಈ ಪರಿಸ್ಥಿತಿಯಲ್ಲಿ ಮಗನನ್ನ ಕಳ್ಕೊಳ್ತಾರೆ ಅಂತಂತಂದ್ರೆ ಅದೊಂಥರ ನೋವಿನ ಸಂಗತಿ. ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಗ ಅಲ್ಲಿ ಎಲ್ಲೋ ಹೋಗ್ತಾನೆ. ಮತ್ತೆ ಅಲ್ಲಿ ಹೋದ ಸಂದರ್ಭದಲ್ಲೂ ಕೂಡ ಅವ್ರು ಕಾಲ್ ಮಾಡಿದ್ರಂತೆ, ಅಮ್ಮ ಎಲ್ಲವೂ ಆರಾಮಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಅದಕ್ಕೆ ಓಕೆ ಆಯಿತು, ಖುಷಿಯಿಂದ ಇದ್ದಾನೆ ಅಂತ ಹೇಳಿ ಒಂದು ಕಡೆ ಸಮಾಧಾನವನ್ನು ಕೂಡ ಪಡ್ಕೊಂಡಿತ್ತು ಆ ಒಂದು ತಾಯಿ ಜೀವ. ಬಟ್ ಆದರೆ ಈ ರೀತಿಯಾಗಿ ಮಗ ಯಾರೋ ಮಾಡಿದಂತಹ ನಮ್ಮದಲ್ಲದ ತಪ್ಪಿಗೆ ಈ ರೀತಿಯಾಗಿ ನನ್ನ ಮಗ ಸಾವನ್ನಪ್ತಾನೆ ಅಂತ ಕೂಡ ಗೊತ್ತಿರಲಿಲ್ಲ. ದುಃಖದಲ್ಲೂ ಕೂಡ ಭರತ್ ಭೂಷಣ್ ಪತ್ನಿ ಕೂಡ ಇದ್ದಾರೆ. ಇನ್ನೊಂದು ದುಃಖದಲ್ಲಿ ಗಮನಿಸ್ತಾ ಇದ್ದೀನಿ. ಭರತ್ ಭೂಷಣ್ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರು ಕೂಡ ಹಾರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಪಾಪ ಮಗನನ್ನು ಕಳ್ಕೊಂಡು ಇನ್ನು ಮೊಮ್ಮಗು 3 ವರ್ಷದ ಕಂದಮ್ಮ, ಇನ್ನೂ ಕೂಡ ತಂದೆ ಮೇಲೆ ಸ್ವಲ್ಪ ಹೊತ್ತು ಇಡಬೇಕು. ಫಸ್ಟ್ ಲೆಫ್ಟ್ಗೆ ಇಳಿಸಿ. ಬಿಡಿ ಬಿಡಿ ಬಿಡ್ರಿ ಎಲ್ಲರೂ ಬಿಡ್ರಿ. ಭರತ್ ಭೂಷಣ್ ಅವರ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಗನನ್ನ ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಪತ್ನಿ ಭರತ್ ಭೂಷಣ್ ಅವರ ಪತ್ನಿಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಣ್ಣೀರು ಎಲ್ಲವೂ ಕೂಡ ಬತ್ತೋಗಿದೆ. ಯಾಕೆಂದರೆ ಮೊನ್ನೆಯಿಂದಲೂ ಕೂಡ ಅವರು ಸಾವನ್ನಪ್ಪಿದ ಸಂದರ್ಭದಿಂದಲೂ ಕೂಡ ಹತ್ತು ಪಾಪ ಸಾಕಾಗಿದೆ ಪಾಪ ಆ ಜೀವಕ್ಕೆ. ಕಣ್ಣೀರು ಬತ್ತು ಹೋಗಿದೆ. ಮತ್ತು ಮುಂದೆ ಏನಪ್ಪ ಅನ್ನೋಂತಹ ಮನಸ್ಥಿತಿಗೆ ಕೂಡ ತಲುಪಿದ್ದಾರೆ. ಈಗಷ್ಟೇ ನಾವು ಸಾಂಸಾರಿಕ ಜೀವನವನ್ನು ಶುರು ಮಾಡಿದ್ವಿ. ನಮಗೆ 3 ವರ್ಷದ ಕಂದಮ್ಮ ಇತ್ತು. ಆ ಕಂದಮ್ಮನ ಅಪ್ಕೊಂಡು ಅಪ್ಪ ಮುದ್ದಾಡಿ ಅಪ್ಪನ ಯೂಶಲಿ ಯಾವಾಗಲೂ ಮಕ್ಕಳು ತಂದೆ ಅಂತಂದರೆ ಒಂದು ಕಡೆ ಜಾಸ್ತಿ ಪ್ರೀತಿನೇ ಇರುತ್ತೆ. ಅಪ್ಪನ ತೋಳಲ್ಲಿ ಬಂದಿ ಆಗಬೇಕಾದಂತಹ ಮಗು ಇವತ್ತು ತಂದೆಯನ್ನು ಕಳ್ಕೊಂಡು ತಬ್ಬಲಿಯಾಗಿದೆ. ಇನ್ನು ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ವಯಸ್ಸಲ್ಲಿ ನನ್ನ ಮಗನನ್ನು ಕಳ್ಕೊಳ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಭಗವಂತ, ನನ್ನನ್ನು ಕರ್ಕೊಂಡು ನನ್ನ ಮಗನಿಗೆ
ಉಳಿಸಿದ್ರೆ ನಾನು ಋಣಿಯಾಗಿರ್ತಾ ಇದ್ದೆ. ಭಗವಂತ ಎಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ, ನಾವು ಪೂಜಿಸ್ತೀವಿ, ನಿನ್ನನ್ನು ಆರಾಧಿಸ್ತಿದ್ವಿ. ಈ ರೀತಿಯಾದಂತಹ ಪರಿಸ್ಥಿತಿ ಇಷ್ಟು ಬೇಗ ಬರುತ್ತೆ ಅಂತ ನಾವು ಊಹೆ ಮಾಡಿರಲಿಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದೆ. ಆ ಹೆತ್ತ ಕರುಳಿಗೆ ಎಷ್ಟು ನೋವಾಗಿರ್ಬೋದು. ಇದಕ್ಕೆ ಸರಿಯಾದಂತಹ ಪ್ರತಿದಾಳಿ ಆಗಬೇಕು, ಸರಿಯಾದಂತಹ ಕ್ರಿಯೆಗೆ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ಇಡೀ ಭಾರತ ಕಾದು ಕುಳಿತಿದೆ. ಮೋದಿ ಏನು ಮಾಡ್ತಾರೆ ನೆಕ್ಸ್ಟು, ಯಾವ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ತಾರೆ ಅಂತ ಹೇಳಿ ಕಾದು ಕುಳಿತಿದೆ. ಅದು ಕೂಡ ಪ್ರವಾಸಿಗರ ಮೇಲೆ ಈ ರೀತಿಯಾದಂತಹ ದಾಳಿ ಖಂಡನೀಯ. ಆ್ಯಕ್ಚುಲಿ ಹೇಳಬೇಕಂದ್ರೆ ವರ್ಷಕ್ಕೆ ಅಲ್ಲಿ ಒಂದು ಕೋಟಿಗೂ ಅತಿ ಹೆಚ್ಚು ಆದಾಯ ಬರ್ತಾ ಇತ್ತು. ಅದು ಪ್ರವಾಸಿಗರಿಂದಲೇ ಅತಿ ಹೆಚ್ಚು ಆದಾಯ ಬರ್ತಾ ಇತ್ತು. ಆದಾಯ ಬರ್ತಾ ಇತ್ತು, ಹೇಗೋ ಜೀವನ ಸಾಗಿಸ್ತಾ ಇದ್ರು. ಜಮ್ಮು ಕಾಶ್ಮೀರ ಅಂತಂದರೆ ಈ ಹಿಂದೆ ಇದ್ದಂತೆ ಹೇಗಪ್ಪ ಅಂತಂದರೆ ಅಲ್ಲಿ ದಾಳಿಗಳಾಗತ್ತಪ್ಪ, ನಾವು ಹೋಗಬಾರ್ದು ಅಲ್ಲಿಗೆ, ನಾವು ಇಲ್ಲಿಂದನೇ ಕಣ್ತುಂಬ್ಕೊಳ್ಳೋಣ ಆ ಪ್ರದೇಶಗಳನ್ನು ನೋಡಿ. ಯೂಟ್ಯೂಬಲ್ಲೋ ಅಥವಾ ಒಂದಷ್ಟು ಫ್ರೆಂಡ್ಸ್ಗಳು ಹೋದಂಥ ಸಂದರ್ಭದಲ್ಲಿ ಅವರು ಹೋಗಿ ಬಂದಿದ್ದು ಫೋಟೋಸ್ ನೋಡಿದ್ರೆ ಸಾಕು ಅಂತ ಅನ್ನೋಷ್ಟರ ಮಟ್ಟಿಗಿತ್ತು. ಅಷ್ಟರ ಮಟ್ಟಿಗಿದ್ದಂತಹ ಮನಸ್ಥಿತಿಯನ್ನು ಕಂಪ್ಲೀಟಾಗಿ ಬದಲು ಮಾಡಿದ್ದು ಮೋದಿ ಸರ್ಕಾರ. ಅದು ಖುಷಿ ಕೂಡ ಇದೆ. ಬಟ್ ಆದರೆ ಈ ರೀತಿಯಾಗಿ ಆಗತ್ತೆ ದಾಳಿ ಅಂತ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಪಹಲ್ಗಾಮ್ನಲ್ಲಿ ಏನು ಆ ಪ್ರದೇಶವನ್ನು ನೋಡೋಕೆ ಹೋಗಿದ್ರು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ.